ನಮ್ಮ ಜೀವನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ಸ್ ಮಾಡಿ, ನನ್ನ ಮಾಡ್ತಾ ಇರೋ ವಿಡಿಯೋಸ್ನ ಎಂಜಾಯ್ ಮಾಡಿ. ಏನಂತಂದರೆ ಇವತ್ತು ಎಲ್ಲರೂ ನಮ್ಮ ಫ್ಯಾಮಿಲಿಲಿ ಭೀಮ್ ಅಮಾವಾಸ್ಯೆ ಅಂತ ಇದ್ರು. ಹಂಗಂದ್ರೆ ಏನು ಅಜ್ಜಿ ಅಂತ ನಾನು ಕೇಳಿದೆ. ಆವಾಗ ನಮ್ಮ ಅಜ್ಜಿ ನಾಳೆ ನೋಡಿ ಒಂದಿದೆ ಅಂತ ಅಂದರು. ಆಯಿತು ನೋಡೋಣ ಅಂತ ವೆಯ್ಟ್ ಮಾಡಿದೆ. ಆಮೇಲೆ ನಮ್ಮಮ್ಮ ನಮ್ಮ ಅಪ್ಪಂಗೆ ಪೂಜೆ ಮಾಡಿದ್ರು. ಅದನ್ನೆಲ್ಲ ನೀವು ಫುಲ್ ತೋರಿಸ್ತೀನಿ, ನೋಡ್ತಾ ಇರಿ, ಎಂಜಾಯ್ ಮಾಡ್ತೀರಿ. ಇದು ನಮ್ಮ ದೇವ್ರ ಮನೆ ನೋಡಿ, ನಾವು ಹೆಂಗೆ ಪೂಜೆ ಮಾಡಿದ್ದೀವಿ ಅಂತ. ಎಷ್ಟು ನೀಟಾಗಿ ಡೆಕೋರೇಷನ್ ಮಾಡಿದ್ದೀವಿ. ನಮ್ಮ ಮನೆ ದೇವರು ನೋಡಿ, ನಮ್ಮಮ್ಮ ನಮ್ಮ ಅಪ್ಪಂಗೆ ಪೂಜೆ ಮಾಡ್ತಾಯಿದ್ದಾರೆ, ನೋಡಿದ್ರಾ. ಆಮೇಲೆ ನೆಕ್ಸ್ಟು ಅಪ್ಪನ ಕಾಲನ್ನ ತೊಳೆದಾದ್ಮೇಲೆ ಅಮ್ಮ ಅರಿಶಿನ ಕುಂಕುಮ ಫ್ಲವರ್ಸು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಅದನ್ನು ನೋಡಿ ಫ್ಲವರ್ಸ್ ಎಲ್ಲ ಹೆಂಗಿಡ್ತಾ ಇದ್ದಾರೆ ಅಂತ. ರೋಸು ಎಲ್ಲ, ಆಮೇಲೆ ಮಲ್ಲಿಗೆ ಹೂವು, ಆಮೇಲೆ ಅರಿಶಿನ ದಾರನೂ ಕಟ್ಟಿರ್ತಾರೆ ಕೈಗೆ. ಅದಾದಮೇಲೆ ಕುಂಕುಮ ಇಡ್ತಾರೆ ಅಪ್ಪಂಗೆ ಅಮ್ಮ. ಅದಾದಮೇಲೆ ಅಪ್ಪ ಅಮ್ಮಂಗೆ ಇಡ್ತಾರೆ. ಅದಾದಮೇಲೆ ಅಲ್ಲಿ ಆ ಥರ ಏನಕ್ಕೆ ಅಂದರೆ ಈ ಪೂಜೆ ಮಾಡೋದು ಗಂಡ ಹೆಂಡತಿ 100 ವರ್ಷ ಚೆನ್ನಾಗಿ ಬಾಳಲಿ ಅಂತ ಅಂತೆ ನಮ್ಮ ಅಜ್ಜಿ ಹೇಳಿದ್ರು. ನಾನು ಅದಕ್ಕೂ ಮುಂಚೆ ಏನಕ್ಕೆ ಮಾಡ್ತಾರೆ ಅಂತ ಅಂತ ಇದ್ದೆ. ಇವಾಗ ನೋಡಿ ಹಿಂಗೆ ಇಂಟ್ರೆಸ್ಟಿಂಗ್ ಹಂಗೆ ಕುತ್ಕೊಂಡು ನೋಡ್ತಾ ಇದ್ದೀನಿ ಏನದು ಅಂತ. ಆಮೇಲೆ ನಮ್ಮಪ್ಪ ಇವಾಗ ಕೂತಿದ್ದಾರೆ, ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ ಕಾಲಿಗೆ. ಅದಾದಮೇಲೆ ಇವಾಗ ಇಟ್ಟರು ಅದು ಹೂವುಗಡ್ಡಿನ. ಇವಾಗ ನೀಟಾಗಿ ಪೂಜೆ ಮಾಡ್ತಿದ್ದಾರೆ. ಅದಾದಮೇಲೆ ಕಾಲಕ್ಕೆ ಬಿದ್ದು ನಮಸ್ಕಾರ ತಗೊಳ್ತಾರೆ. ಅದಾದಮೇಲೆ ಅಪ್ಪ ಅಕ್ಷತೆ ಕಾಲು ಹಾಕ್ತಾರೆ. ಅದಾದಮೇಲೆ ಅಪ್ಪ ಹೂವು ಮುಡಿಸ್ತಾರೆ ಅಮ್ಮಂಗೆ. ಎಲ್ಲ ಕಾಲಿಗೆಲ್ಲ ಬಿದ್ದಾದ್ಮೇಲೆ ನೋಡಿ ಹೆಂಗೆ ಡೆಕೋರೇಷನ್ ಮಾಡಿದ್ದೀವಿ ನಾವು ಅಂತ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಜೋಡಿ ಬರ್ತಾರೆ. ಅವ್ರು ಯಾರು ಅಂತ ಅಂದರೆ ತೋರಿಸ್ತೀನಿ ಇಡೀ ಮಕ ಏನು ಅಂತ. ಅವ್ರು ಯಾರು ಅಂದರೆ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಚಿಕ್ಕಮ್ಮ. ಅವರು ನಮ್ಮಮ್ಮ ಹೆಂಗೆ ಮಾಡ್ತಾರೋ ಹಂಗೇ ಮಾಡಿದ್ರು. ಅದಾದಮೇಲೆ ಯಾವ ಥರ ಅಂತ ನಮ್ಮಮ್ಮ ಹೆಂಗೆ ಮಾಡಿದ್ರು ಅವರು ಹಂಗೆ ಮಾಡಿದ್ರು. ಇವಾಗ ಜಾಯಿಂಟ್ ಫ್ಯಾಮಿಲಿ ಇರಬೇಕು. ಏನಕ್ಕೆ ಅಂತ ಅಂದರೆ ಈ ಥರ ಕಲ್ಚರಲ್ ಆ್ಯಕ್ಟಿವಿಟೀಸು ಮತ್ತು ಏನಾದ್ರು ಹಬ್ಬ ಗಿಬ್ಬ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ಪೇರೆಂಟ್ಸು ಮಕ್ಕಳೇ ಇರ್ತಾರಲ್ಲ 3 ಜನ, ಅವ್ರಿಗೆಲ್ಲ ಎಂತಂದರೆ ಅವ್ರು 3 ಜನನೇ ಸೆಲೆಬ್ರೇಟ್ ಮಾಡಬೇಕು. ಆವಾಗ ಅಷ್ಟು ಬರೋಲ್ಲ. ಯಾವಾಗಲೂ ಜಾಯಿಂಟ್ ಫ್ಯಾಮಿಲಿ ಇರಬೇಕು. ಆವಾಗ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಸೆಲೆಬ್ರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾವು ಜಾಯಿಂಟ್ ಫ್ಯಾಮಿಲಿ ಮನೆಯಲ್ಲಿ 7 ಮೆಂಬರ್ಸ್ ಇದ್ದೀವಿ. ಯಾರು ಅಂತಂದರೆ ನಾನು, ನಮ್ಮ ತಂಗಿ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ಅಪ್ಪ, ಅಮ್ಮ ಇದ್ದಾರೆ. ಆಮೇಲೆ ನೋಡಿ ನಾನು ಇಷ್ಟು ಹೇಳೋದು ಏನಕ್ಕೆ ಅಂತ ಅಂದರೆ ಜಾಯಿಂಟ್ ಫ್ಯಾಮಿಲಿ ಇದ್ದರೆ ಈ ಥರ ಎಲ್ಲ ನೀಟಾಗಿ ಚೆನ್ನಾಗಿ ಹಬ್ಬ ಎಲ್ಲ ಮಾಡ್ಬೋದು. ಅದಕ್ಕೆ ನೀವು ಜಾಯಿಂಟ್ ಫ್ಯಾಮಿಲಿ ಆಗಿರಿ. ಯಾವತ್ತು ದೂರ ಎಲ್ಲ ಆಗಬೇಡ್ರಿ. ಆವಾಗ ಈ ಥರ ಎಲ್ಲ ಹಬ್ಬ ಸೆಲೆಬ್ರೇಟ್ ಮಾಡ್ಬೋದು. ನೋಡಿ ಅವರು ನಮ್ಮ ಚಿಕ್ಕಮ್ಮ ಫೋಟೋ ತೊಗೋತಾಯಿದ್ರೆ, ನಾನು ನನ್ನ ತಂಗಿ ಚಿಕ್ಕಪ್ಪ ತೊಗೊತಿದ್ದಾರೆ. ಅದಾದಮೇಲೆ ಅಜ್ಜಿ ನಮ್ಮಪ್ಪ, ಅದಾದಮೇಲೆ ನಮ್ಮಪ್ಪ ಅಮ್ಮಂಗೆ ಅಜ್ಜಿ ಆಶೀರ್ವಾದ ಮಾಡ್ತರು. ಅದಾದಮೇಲೆ ನಮ್ಮಪ್ಪ ಅಮ್ಮ ಪಿಕ್ ತೊಗೊಂಡ್ರು ನೋಡಿ. ಅದಾದಮೇಲೆ ಇದು ನಮ್ಮ ಜಾಯಿಂಟ್ ಫ್ಯಾಮಿಲಿ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ. ಬೇಕಾದ್ರೆ ನೀವು ಕೌಂಟ್ ಮಾಡ್ಬೋದು. ನಾವು ಹಠ ಮಾಡಿದ್ವಿ, ನಮಗೂ ಇಷ್ಟ ಈ ಥರ ಮಾಡಿಸ್ಕೊಳ್ಳೋದು ಅಂತ. ಅದಾದ್ಮೇಲೆ ನಮಗೂ ಮಾಡಿದ್ರು. ಆದರೆ ಅವ್ರ ಥರ ಎಲ್ಲ ಕಾಲೆಲ್ಲ ತೊಳಿಲಿಲ್ಲ ನಮಗೆ. ಆದರೆ ಬರೀ ನಮಗೆ ಫ್ಲವರ್ದು ಏನೋ ಕೀಬನ್ಸ್ ಥರ ಇದು ಅನ್ಸಿದ್ರು. ಅದಾದಮೇಲೆ ಇಬ್ಬರು ಎಲ್ಲರೂ ನಮ್ಮ ಮನೇಲಿ ಇರೋರೆಲ್ಲ ಆಶೀರ್ವಾದ ಮಾಡಿದ್ರು. ಅಕ್ಕಿ ಕಾಳು ಹಾಕಿದ್ರು. ಆಮೇಲೆ ಸಾರಿ, ಅದು ಅಕ್ಕಿ ಕಾಳಲ್ಲ, ಅಕ್ಷತೆ ನೋಡಿ. ನಮ್ಮಪ್ಪ ಅಮ್ಮನೂ ನಮ್ಮಪ್ಪ ಇಬ್ಬರು ನಮ್ಮಪ್ಪ ಹಂಗೆ ಕಿಸ್ಕೊಟ್ರು. ಅದಾದಮೇಲೆ ನಮ್ಮ ಅಜ್ಜಿನೂ ಬಂದ್ರಿಗ ಆಶೀರ್ವಾದ ಮಾಡೋಕ್ಕೆ. ನಾನು ನೋಡಿ ಹೆಂಗೆ ಗೊತ್ತಿದ್ದೀನಿ. ಅಯ್ಯೋ ತಲೆ ಮೇಲೆಲ್ಲ ಅಕ್ಕಿ ಇದಾಗ್ತಾರಲ್ಲ ಅಕ್ಷತೆ ಕಾಲು ಅಂದ್ಬಿಟ್ಟು ಅದು ಕಮೆಂಟ್ ಮಾಡಿ ಏನೇನು ಸೆಲೆಬ್ರೇಷನ್ ಮಾಡಿದ್ರು ಅಂತ. ಇದೇ ಥರ ನನ್ನ ಲೈಫ್ ಸ್ಟೈಲ್ ಬ್ಲಾಗ್ ನೋಡ್ತಾ ಇರಬೇಕು ಮತ್ತು ನನ್ನ ಟೆಕ್ ಪ್ರಾಡಕ್ಟ್ಸ್ ವಿಡಿಯೋಸ್ ನೋಡ್ತಾ ಇರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮೋಟಿವೇಶನ್ ಸಿಗುತ್ತೆ. ಅವಾಗ ನಿಮ್ಗೆ ಮಾಡ್ತೀನಿ. ಗುಡ್ ನೈಟ್ ಆ್ಯಂಡ್ ಸ್ಲೀಪ್. ಸೈಡ್